Good morning. We are doing good here. Hope you're doing good too. Nishu ಎದ್ದ ತಕ್ಷಣ ಆಚೆ ಬರಬೇಕು. She doesn't want to stay inside. And Nishu's neighbor friend Eva. She's such a cute little girl, ಗೊತ್ತಾ? Even with a 6 to 7 years age gap, also they are from different places. Actually, Eva is from New Zealand itself. ಆದ್ರೆ ಎಷ್ಟು ಬೇಗ ಕನೆಕ್ಟ್ ಆದ್ರು ಅಂದ್ರೆ ಇಟ್ಸ್ ನೈಸ್ ಟು ವಾಚ್ ದಮ್ ಟುಗೆದರ್. ಅವಳದು ಟಾಯ್ಸ್ ಎಲ್ಲ ಇವಳಿಗೆ ಕೊಟ್ಟು ಆಟ ಆಡಿಸ್ತಿರ್ತಾಳೆ. ಅಕ್ಕಂದು ಕೊಡೋಗು. ಹಾಯ್ ಹಾಯ್ ಮಾಡ್ಬಿಡು, ಹೋಗ್ಬಿಡೋದು ವಾಪಸ್ ನಾವು. ಮತ್ತೆ ಬ್ರೇಕ್ಫಾಸ್ಟ್ಗೆ ಪಾಲಕ್ ಪನ್ನೀರ್ ಆ್ಯಂಡ್ ಚಪಾತಿ ಮಾಡುವ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಮನೇಲಿ ನಮ್ಮಿಬ್ರಿಗೂ ಇದು ಫೇವ್ರೆಟ್. ಸೊ ವೀಕ್ಲಿ ಟ್ವೈಸ್ ಆದರೂ ಫಾರ್ ಶ್ಯೂರ್ ಇರುತ್ತೆ. ಮತ್ತೆ ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಪಾಲಕ್ ಇಟ್ಸ್ ರಿಚ್ ಇನ್ ಐರನ್, ಕ್ಯಾಲ್ಶಿಯಂ, ವಿಟಮಿನ್ಸ್. ನಮ್ಮ ಬೋನ್ಸ್ಗಂತೂ ತುಂಬಾ ಒಳ್ಳೆಯದು. ಪನ್ನೀರ್ ಇಟ್ ಸಪೋರ್ಟ್ಸ್ ಅವರ್ ಮಸಲ್ ಸ್ಟ್ರೆಂತ್. ಮತ್ತೆ ಇನ್ನೇನು ಗೊತ್ತಾ, ಗ್ರೋಯಿಂಗ್ ಕಿಡ್ಸ್ಗಂತೂ ಪರ್ಫೆಕ್ಟ್ ಅಂತ ಹೇಳ್ಬೋದು. ಬಾದಾಮಿ ಕಟ್ ಮಾಡ್ಕೊಂಡಿದ್ದು. ಹೌದು. ಮತ್ತೆ ಕ್ವಿಕ್ ಆಗಿ ರೆಸಿಪಿ ಹೇಳ್ತೀನಿ. ಟೇಕ್ ಅ ಪ್ಯಾನ್, ಆ್ಯಡ್ 2 ಸ್ಪೂನ್ ಆಯಿಲ್ ಆ್ಯಂಡ್ ಟೇಕ್ 1 ಆನಿಯನ್, 1 ಟೊಮೆಟೊ ಆ್ಯಂಡ್ 3 to 4 ಚಿಲ್ಲೀಸ್ ಆ್ಯಂಡ್ 2 ಸ್ಪೂನ್ ಗಿಂಜರ್ ಗಾರ್ಲಿಕ್ ಪೇಸ್ಟ್. ಲೋ ಫ್ಲೇಮಲ್ಲಿ ಎಲ್ಲಾನು ಫ್ರೈ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಪಾಲಕ್, ಕೊರಿಯಂಡರ್ ಲೀವ್ಸ್ ಆ್ಯಂಡ್ ಸ್ವಲ್ಪ ಪುದೀನ, ತುಂಬ ಜಾಸ್ತಿ ಬೇಡ. ಫ್ರೈ ಆದಮೇಲೆ ಲೆಟ್ ಇಟ್ ಕೂಲ್ ಕಂಪ್ಲೀಟ್ಲಿ ಬಿಫೋರ್ ಗ್ರೈಂಡಿಂಗ್. ಆ್ಯಂಡ್ ಅಗೈನ್ ಟೇಕ್ ಅ ಪ್ಯಾನ್, ಆ್ಯಡ್ 4 to 5 ಸ್ಪೂನ್ ಆಯಿಲ್ ಆ್ಯಂಡ್ ಸಾಸಿವೆ ಜೀರಿಗೆ ನಾನು 2 ಕಣ್ಗಳಿದ್ದಾಗೆ. ನಾನಂತೂ ಸ್ಕಿಪ್ ಮಾಡಲ್ಲ, ಇದು ಆಪ್ಷನಲ್. ನೀವು ಬೇಕು ಅಂದರೆ ಆ್ಯಡ್ ಮಾಡಿ, ಇಲ್ಲ ಬೇಡ ಸ್ಕಿಪ್ ಮಾಡ್ಬೋದು. ಕೀಪ್ ಇಟ್ ಇನ್ ಲೋ ಫ್ಲೇಮ್. ಅಟ್ ದಿಸ್ ಪಾಯಿಂಟ್ ದ ಫ್ಲೇಮ್ ವಾಸ್ ಟರ್ನ್ ಹೈ ಬೈ ಮಿಸ್ಟೇಕ್, ಸಾರಿ ಅಬೌಟ್ ದಟ್. ಮತ್ತು ಟರ್ಮರಿಕ್ ಪೌಡರ್, ಕೊರಿಯಂಡರ್ ಪೌಡರ್, ಗರಂ ಮಸಾಲ ಈಚ್ 1 ಸ್ಪೂನ್. ಅದಾದಮೇಲೆ ಪನ್ನೀರ್ ಆ್ಯಡ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಫ್ರೈ ಮಾಡಿ. ವಿಡಿಯೋದಲ್ಲಿ ಇದಿಲ್ಲ ಗಾಯ್ಸ್, ಫಸ್ಟ್ ಇಂದ ಸ್ಟಾರ್ಟ್ ಮಾಡಿ. ಓಕೆ ಗಾಯ್ಸ್, ರೆಡಿ? ಮತ್ತೊಂದು ಸ್ವಲ್ಪ ಜಾಸ್ತಿ ಆಗಿದೆ, ಇದಕ್ಕೆ ಸ್ಮೆಲ್ಸ್ ಗುಡ್. ಸೊ ಈಗ ರುಬ್ಬಿರೋ ಮಿಕ್ಸ್ನ ಪ್ಯಾನಲ್ಲಿ ಹಾಕಿ, ಸಾಲ್ಟ್ ಆಸ್ ಪರ್ ಯುವರ್ ಟೇಸ್ಟ್, ದೆನ್ ಕುಕ್ ಇಟ್ ವೆಲ್. ಆ್ಯಂಡ್ ಹಿಯರ್ ಇಸ್ ಮೈ ಲಿಟಲ್ ಹೆಲ್ಪರ್. ಶಿ ವಾಂಟ್ಸ್ ಟು ಟ್ರೈ ಹರ್ ಎವ್ರಿಥಿಂಗ್. ನನ್ನ ಮಗಳು ಬೇಗ ದೊಡ್ಡವಳಾಗ್ಬಿಟ್ಲು. ಮತ್ತು ನಾನು ಚಪಾತಿ ಕಲ್ತಿದ್ದೆ ಹೇಗೆ ಗೊತ್ತಾ, ಹಾಲಿಡೇಸಲ್ಲಿ ಆಂಟಿ ಚಪಾತಿ ಮಾಡ್ತಿದ್ರೆ ರೈಟ್ ಹ್ಯಾಂಡ್ ನಾನಾಗಿರ್ತಿದ್ದೆ. ಶಿ ಯೂಸ್ ಟು ಟೆಲ್ ಎವ್ರಿಥಿಂಗ್, ಲೈಕ್ ಹೇಗೆ ಚಪಾತಿ ಹಿಟ್ಟನ್ನ ರೆಡಿ ಮಾಡೋದು, ಹೇಗೆ ಲಟ್ಸೋದು, ಅವ್ರು ಟ್ರಯಾಂಗಲ್ ಚಪಾತಿ ಮಾಡೋರು, ತುಂಬ ಸಾಫ್ಟಾಗಿ ಬರೋದು ಎಲ್ಲನೂ ಹೇಳ್ಕೊಡ್ತಿದ್ರು. ಆ್ಯಂಡ್ ನಾವು ನೋ ಮ್ಯಾಟರ್ ಹೌ ಬಿಸಿ ಐ ಆಮ್, ನಾನು ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿನೇ ಈಗಲೂ ಚಪಾತಿ ಮಾಡೋದು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಹೀಗೇನೆ. ಅಜ್ಜಿ, ಅಮ್ಮ, ಆಂಟಿ ಯಾರಾದರೂ ಅಡುಗೆ ಮಾಡ್ತಿದ್ರೆ ಅವ್ರ ಪಕ್ಕ ನಿಂತು ನೋಡಿ ಕಲ್ತಿದ್ದೆ ತುಂಬ ಜಾಸ್ತಿ. ಅದೇ ಹೇಳ್ತಾರಲ್ಲ, ಸಮಥಿಂಗ್ ವಿ ಲರ್ನ್ ಇನ್ ಕಿಚನ್ ವಿ ಕ್ಯಾರಿ ಇನ್ ಅವರ್ ಹಾರ್ಟ್ಸ್ ಫಾರ್ ಎವರ್ ಅಂತ. ಎಷ್ಟು ಸತ್ಯ ಅಲ್ವಾ? ಹೌದು, ನಮ್ಮ ಆಂಟಿ ಏನಾದರೂ ಈ ವಿಡಿಯೋ ನೋಡಿದ್ರೆ ನಿಜ ತುಂಬ ಖುಷಿ ಪಡ್ತಾರೆ. ಸೊ ಥ್ಯಾಂಕ್ಸ್ ಟು ಹರ್. ಏನಿದು ಅದು? ಸೊ ಯಾ, ನನ್ನ ಫೇವ್ರೆಟ್ ಪಾಲಕ್ ಪನ್ನೀರ್ನ ನಾನು ಹೇಗೆ ಮಾಡೋದು ಅಂತ ಹೇಳಿದ್ದೀನಿ. ಐ ನೋ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಸ್ಟೈಲ್ ಆಫ್ ಕುಕಿಂಗ್, ಬಟ್ ಐ ಲೈಕ್ ಟು ಮೇಕ್ ಇಟ್ ದಿಸ್ ವೇ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಈಸಿಯಾಗಿ ಮಾಡ್ಬೋದು. ಟ್ರೈ ಟು ಯೋರ್ ಸೆಲ್ಫ್ ಆ್ಯಂಡ್ ಕಮೆಂಟ್ ಯುವರ್ ಒಪಿನಿಯನ್ ಪ್ಲೀಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ and please don't forget to subscribe, like and share. See you guys, have a great day.